ಇನ್ನೂ ಆರದ ಕುರ್ಚಿ ಕಿಚ್ಚು. ಸಿಎಂ ಡಿಸಿಎಂ ಇಬ್ಬರಿಗೂ ಶಾಸಕರ ಬೆಂಬಲ ಇದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿಎಂಗಿದೆ. ಅದರ ಅರ್ಥ ಡಿಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತ ಅಲ್ಲ. ಅವಶ್ಯಕತೆ ಇದ್ರೆ ಹೈಕಮಾಂಡ್ ಎಲ್ಲ ಹೇಳುತ್ತೆ. ಹೈಕಮಾಂಡ್ನ ತೀರ್ಮಾನ ಎಲ್ರಿಗೂ ಅನ್ವಯಿಸುತ್ತೆ. ಕುರ್ಚಿ ಕದನದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಕೊಟ್ಟಂತ ಹೇಳಿಕೆ. ಇನ್ನೂ ಆರಿಲ್ಲ ಕುರ್ಚಿ ಕಿಚ್ಚು. ಸಿಎಂ ಡಿಸಿಎಂ ಇಬ್ಬರಿಗೂ ಶಾಸಕರ ಬೆಂಬಲ ಇದೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿಎಂಗಿದೆ ನಿಜ. ಅದರ ಅರ್ಥ ಡಿಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತ ಅಲ್ಲ. ಅವಶ್ಯಕತೆ ಇದ್ರೆ ಹೈಕಮಾಂಡ್ ಎಲ್ಲವನ್ನ ಹೇಳುತ್ತೆ ಅಂತ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಕುರ್ಚಿ ಕದನದ ಬಗ್ಗೆ. ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, ಎಂಬಿ ಪಾಟೀಲ್ಗೂ ಅನ್ವಯಿಸ್ತದೆ, ಡಿಕೆ ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಮ್ಮಲ್ಲಿ ಕದನ ಆಗಿದ್ರೆ ಹೇಳಿದ್ದಾರೆ ಸರ್. ಆದ್ರೆ ಹೈಕಮಾಂಡ್ ನಾಯಕರು ಒಬ್ರು ಏನು ಬಾಯಿ ಬಿಡ್ತಿಲ್ವಲ್ಲ ಸರ್. 5 ವರ್ಷ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು. ಸುರ್ಜೇವಾಲಾ ಬಂದು ಹೋದ್ರು ಏನು ಹೇಳ್ತಿಲ್ಲ, ಖರ್ಗೆ ಅವ್ರು ಇಲ್ಲೇ ಇರ್ತಾರೆ, ಅವರು ಏನು ಹೇಳ್ತಿಲ್ಲ. ಅದು ಹೇಳ್ಬೇಕಂತಿದ್ಯಾ? ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ. ಅವರು ತಪ್ಪೇನಿದೆ ಅಲ್ಲ ಸರ್. ಶಾಸಕರ ಬೆಂಬಲ ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವರೇ ಕೇಳ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಮಾತನ್ನ ಸಿಎಂ ಹೇಳಿದ್ದಾರೆ. ಇದನ್ನ ಯಾವ ತರ ನಾವು ತಿಳ್ಕೊಬೇಕು ಸರ್? ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತೊಂದು ದಿವಸ. ಆದರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದರೆ ಇವತ್ತು ಶಾಸಕರ ಬೆಂಬಲ ದಿವಸ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವ್ರ ಕಡೆ ಇದೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆ ಬರೋದಲ್ಲ. ಅದು ನಮ್ಮಲ್ಲೇ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.